ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೆ ಏಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಲಕ್ಷ್ಮೀನಾರಾಯಣಭ್ಯ ನಮಃ. ವಾಣಿ ವಿಶ್ವನಾಥಾಭ್ಯ ನಮಃ. ಶುಚಿ ಪುರಂದರಾಭ್ಯ ನಮಃ. ಅರುಂಧತಿ ವಸಿಷ್ಠಾಭ್ಯ ನಮಃ. ಸೀತಾರಾಮಾಭ್ಯ ನಮಃ. ಜಾನಕಿ ರಾಮಾಯ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಜಾತವೇದಸೇ ಸನಭಾವ ಸಂವರಾತೀತೋ ನಿಧಾತಿ ವೇದಾಃ ಸರಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇ. ಸುತರ ಸೇನ್ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಯೈ ನಮಃ. ದುರ್ಗಾಯೈ ನಮಃ. ಗಣಪತಯೇ ನಮಃ. ಗ್ರಾಮಿಣೇ ನಮಃ. ಗಣಾಧ್ಯಕ್ಷಾಯ ನಮಃ. ಗಣಸ್ವರೂಪಿಣೇ ನಮಃ. ಅಂಬಾಯ ನಮಃ. ಲಲಿತಾಂ ಬಾಲಾಂಬಿಕಾಯ ನಮಃ. ಓಂ ಶ್ರೀಂ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಿಕಾಯೈ ನಮಃ. ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಭಗವಂತನ ಕೃಪಾಕಟಾಕ್ಷದಿಂದ ಯಾವುದೇ ಅಸಾಧ್ಯವಾದ್ದಾದರೂ ಅದು ಸಾಧ್ಯವಾಗುವಂತಹ ರೀತಿಯಲ್ಲಿರಲಿ. ಮನುಷ್ಯ ತಾನು ಮಾಡುವಂತಹ ಆ ಮೊದಲಿನ ಸಂಕಲ್ಪ ಇರುತ್ತಲ್ಲ, ಅಂದರೆ ಯಾವುದೇ ಒಂದು ಕೆಲಸವನ್ನು ಸಹಿತ ಅದಾಗುತ್ತೋ ಬಿಡುತ್ತೋ, ನಾನು ಮಾಡ್ತೀನಿ, ನನಗೆ ಬೇಕು, ನಾನು ನಡೆಸ್ತೀನಿ, ಅಥವಾ ನನ್ನಿಂದ ಸಾಧ್ಯ ಆಗುತ್ತೆ ಎಂಬತಕ್ಕಂಥದರ ನಂಬಿಕೆ ಇರುತ್ತಲ್ಲ, ಆ ನಂಬಿಕೆಯೇ ಜೀವನ. ಎಷ್ಟೋ ಸತಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಬಹಳಷ್ಟು ಶ್ರಮಿಸ್ತೀವಿ, ನಂಬ್ತೀವಿ, ಆಗೋಯ್ತು ಅಂದ್ಕೊಳ್ತೀವಿ. ಹೋಗಿ ಹಾಗೆ ಮನೆ ಬಾಗಿಲಿಗೆ ಬಂದಾಯಿತು, ನಮಗೆ ಅದರಿಂದ ಸಿಹಿ ಸಿಕ್ಕಾಯಿತು, ಅಥವಾ ಒಂದಿಷ್ಟು ಲಾಭ ಕಂಡಾಯಿತು, ಒಂದಿಷ್ಟು ಲಾಭಕ್ಕೆ ನಾವು ನೆಮ್ಮದಿಯಾಗಿದ್ದೀವಿ ಅಂತ ಅಂದುಕೊಳ್ತೀವಿ. ತುತ್ತೆತ್ತುವ ಮುನ್ನ ಕೈಜಾರಿ ಬೀಳುವಂತಹದ್ದು ಅಂಥ ಪ್ರಕ್ರಿಯೆಗಳು ಸಾಕಷ್ಟು ಇರುತ್ತೆ. ಅಲ್ಲಿ ನಾವು ಪುನಃ ಧೈರ್ಯ ತಂದುಕೊಳ್ಬೇಕು. ಆ ಪುನಃ ಧೈರ್ಯ ತಂದುಕೊಂಡ್ರೆ ಮಾತ್ರ ಸಾಧ್ಯ ಮುಂದೆ ಜೀವನ. ತುತ್ತು ಎತ್ತುವ ಮುನ್ನ ಕೈ ಜಾರಿ ಬಿದ್ದಾಗ ಇನ್ನಿಲ್ಲಪ್ಪ ನನ್ನ ಜೀವನ ಅಂತ ಅಂದ್ಕೊಂಡ್ಬಿಟ್ರೆ ಅದು ವ್ಯರ್ಥ ಆಗತ್ತೆ. ಮನುಷ್ಯ ಪ್ರತಿನಿತ್ಯದ ಹೋರಾಟ. ಆ ಪ್ರತಿನಿತ್ಯದ ಹೋರಾಟ ಅಸಾಧ್ಯವಾದ್ದನ್ನು ಸಾಧನೆ ಮಾಡುವಂಥದ್ದು, ಕೈಜಾರಿ ಹೋದದ್ದನ್ನು ಪುನಃ ಪಡೆಯುವಂತಹದ್ದು, ಅಥವಾ ಯಾವುದೋ ಒಂದು ಸಿಗದಿರತಕ್ಕಂಥದ್ದನ್ನ ಕಡೆ ನಾವು ಹೊರಟಾಗ ಎಲ್ಲೋ ಒಂದು ಕಡೆ ಸಿಗುತ್ತೆ ಎಂಬತಕ್ಕಂಥ ಮಹದಾಸೆಯಿಂದ ನಡೆಯುವಂಥದ್ದು. ಕೊನೆಗೊಂದು ದಿವಸ ಸಿಕ್ಕದ್ರೆ ಸಂತೋಷ, ಸಿಗಲಿಲ್ಲ ಅಂದರೆ ಯಾವ ದಾರಿಯಲ್ಲಿ ನಡೆದಿದ್ದೆವೋ ಅದೇ ದಾರಿಯಲ್ಲಿ ಹಿಂದೆ ಬರ್ತಕ್ಕಂಥದ್ದು. ಆದರೆ ಮನುಷ್ಯನ ಹೋರಾಟ ಒಂದು ಪ್ರಯತ್ನ. ಆ ಪ್ರಯತ್ನವನ್ನು ಹೇಗೆ ಮಾಡಬೇಕು? ನಾವು ಮಾಡುವಂಥ ಪ್ರಯತ್ನದಲ್ಲಿ ಇನ್ನೊಬ್ಬರಿಗೆ ಸಮಸ್ಯೆ ಇಲ್ದಿರ, ಇನ್ನೊಬ್ಬರಿಗೆ ತೊಂದರೆ ಇಲ್ದಿರ, ಸಾಧ್ಯವಾದಷ್ಟು ಮಟ್ಟಿಗೆ ಅಲ್ಲೂ ಸಹಿತ ಧರ್ಮದ ಮಾರ್ಗವನ್ನು ನಾವು ಅನುಸರಿಸಿದರೆ ಭಗವಂತ ನಮ್ಮೊಟ್ಟಿಗಿರ್ತಾನೆ. ಭಗವಂತ ನಮ್ಮೊಟ್ಟಿಗಿದ್ದಾನೆ, ನಮ್ಮ ಜೊತೆಯಲ್ಲಿದ್ದಾನೆ ಅಂದಾಗ ಮಾತ್ರ ಅದು ಅಸಾಧ್ಯವಲ್ಲ, ಅದು ಸಾಧ್ಯ. ಆದರೆ ನಾವು ಹೋಗುವ ಮಾರ್ಗ ಹೇಗೆ ಅನ್ನೋದನ್ನು ನಾನು ಮೊದಲು ಹೇಳಿದ್ನಲ್ಲ, ಆ ಧರ್ಮವನ್ನು ಪಾಲನೆ ಮಾಡಬೇಕು, ಧರ್ಮ ಮಾರ್ಗದಲ್ಲಿರಬೇಕು. ಕೆಲವೊಮ್ಮೆ ಏನಾಗುತ್ತೆ, ನಾವು ಹಠದಿಂದ ಏನೋ ಸಾಧನೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಹುಚ್ಚು ಮನಸ್ಸು, ನಾವು ಆ ಮಾರ್ಗದಲ್ಲಿ ನಡೀತೀವಿ. ಯಾಕೆಂದರೆ ಹಿರಿಯರು ಹೇಳಿದ್ದಾರಲ್ಲ, ಗ್ರಂಥಗಳ ಆಧಾರ ಇದೆಯಲ್ಲ, ಜೊತೆಗೆ ಸಾಧನೆ ಮಾಡಿ ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ಸಾಕಷ್ಟು ಸಿದ್ಧಿ ಪುರುಷರಿದ್ದಾರಲ್ಲ, ಅವರೆಲ್ಲ ನೋಡಿದಾಗ, ಅಂತಹ ಮಾಡೆಲ್ಸ್ ನೋಡಿದಾಗ ನಾನು ಸಹಿತ ಹಾಗೆ ಆಗಬೇಕು, ನಾನು ಸಿದ್ಧಿಪಡಿಸ್ಕೊಳ್ಬೇಕು, ಯಾವುದಕ್ಕೇನು ಕಡಿಮೆ ಇಲ್ಲ, ನನಗೆ ದೇಹದಲ್ಲಿ ಶಕ್ತಿ ಇದೆ, ಯುಕ್ತಿ ಇದೆ, ಜ್ಞಾನ ಇದೆ. ಜ್ಞಾನ, ಯುಕ್ತಿ, ಶಕ್ತಿ ಇದು ಸಾಲದು. ಇದನ್ನು ಮೀರಿದ್ದು ಮತ್ತೊಂದಿದೆ, ಅಲ್ಲಿ ಬಂಧುತ್ವ, ಬಾಂಧವ್ಯ. ಅಲ್ಲಿನ ವ್ಯವಸ್ಥೆ ಇಲ್ಲ ಅಂದರೆ ಇದು ಯಾವುದೂ ಅಲ್ಲ. ಹಾಗಾಗಿ ಮನುಷ್ಯರ ಆಸೆ ಆಕಾಂಕ್ಷೆಗಳಿಗೆ ಯಾವುದಕ್ಕೂ ಕೊನೆ ಇಲ್ಲ. ಏನು ಬೇಕಾದರೂ ಆಸೆ ಪಡ್ಬೋದು, ಏನು ಬೇಕಾದರೂ ಸಿದ್ಧಿಸ್ಕೊಳ್ಬೋದು. ಸಮಾಜಕ್ಕೆ ತಲೆ ಬಗ್ಗಿಸ್ತೀರ, ಸಮಾಜದಲ್ಲಿರ್ತಕ್ಕಂಥವ್ರು ಯಾರೂ ನನಗೆ ಸಂಬಂಧ ಇಲ್ಲ, ನಾನು ಹಾಕುವ ಹೆಜ್ಜೆ ಅಷ್ಟೇ ನನಗೆ ಸಂಬಂಧ ಅಂದ್ಕೊಂಡ್ರು ಹೆಜ್ಜೆ ನೀವು ಎಲ್ಲಿ ಇಡ್ತಿದ್ದೀರಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಅದಕ್ಕಾಗಿ ಮನುಷ್ಯ ತಿಳುವಳಿಕೆಯನ್ನು ತಂದುಕೊಂಡು ತಾನು ಹಾಕುವ ಹೆಜ್ಜೆನಲ್ಲಿ ಸ್ವಲ್ಪ ಜ್ಞಾನವಂತನಾಗಿ, ಬುದ್ಧಿವಂತನಾಗಿ ಆಲೋಚನೆ ಮಾಡಿದ್ರೆ ವಾರದ ಪ್ರಾರಂಭ
ಇವತ್ತಿನಿಂದ ನೀವು ಹಾಕುವ ಹೆಜ್ಜೆ ಹೆಚ್ಚಿನ ಯಶಸ್ಸಿರುತ್ತೆ. ತಮ್ಮೆಲ್ಲರಿಗೂ ಒಳ್ಳೆ ಯಶಸ್ಸನ್ನು ತರಲಿ, ಶುಭವನ್ನು ಉಂಟು ಮಾಡಲಿ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಶಿವಾನುಗ್ರಹ ಸಿಗಲಿ. ಒಳ್ಳೆಯದಾಗಲಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ದೇವಿಯ ಪ್ರಾರ್ಥನೆ ಮಾಡಬೇಕು, ಸರ್ವಮಂಗಳೆಯ ಆರಾಧನೆ ಮಾಡಬೇಕು. ನಿಮ್ಮೂರಲ್ಲಿರ್ತಕ್ಕಂಥ ಗ್ರಾಮ ದೇವತೆ ಅಥವಾ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ದೈವ ದೇವರುಗಳ ಆರಾಧನೆ ಮಾಡಿ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅರೊಬ್ಬರಾದರೂ ಸಹಿತ ಮೇಷರಾಶಿಯಲ್ಲಿರ್ತಕ್ಕಂಥವರು ಒಳಿತನ್ನೇ ಕಾಣ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಯಾವುದೇ ತರಹ ಸಮಸ್ಯೆಗಳಿದ್ರೂ ಸಹಿತ ಸಮಸ್ಯೆಗೊಂದು ಪರಿಹಾರವನ್ನಾಗಿ ತುಳಸಿ ಗಿಡಕ್ಕೆ ನೀರು ಹಾಕಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ಬೇಕು. ಇಷ್ಟು ಕ್ರಮವನ್ನ ಆಚರಿಸಿದ್ರೆ ಮೇಷರಾಶಿಯಲ್ಲಿರ್ತಕ್ಕಂತಹ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಕುಲದೇವರನ್ನ ಪ್ರಾರ್ಥನೆ ಮಾಡಿ ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ಹೇಳಿ ನೀವು ಹಸನ್ಮುಖಿಯಾಗಿ ನಗನಗ್ತಾನೆ ಇರಿ. ಆ ನಿಮ್ಮ ನಗುಮುಖದಲ್ಲೇ ಅರ್ಧ ಸಮಸ್ಯೆ ಕಷ್ಟಗಳು ದೂರ ಆಗೋಗ್ಬೇಕು. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು. ಯಾವುದು ಸರಿ ಯಾವುದು ತಪ್ಪು ಎಲ್ಲವನ್ನೂ ಆಲೋಚನೆ ಮಾಡಿ ಸರಿಯಾದ ದಾರಿಯಲ್ಲಿ ತಂದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ತಮ್ಮ ಚಿಂತನೆಯನ್ನ ಸರಿಯಾದ ಕ್ರಮದಲ್ಲಿ ಅನುಸರಿಸೋದ್ರಿಂದ ಹೆಚ್ಚಿನ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಡತಕ್ಕಂಥ ವಿಚಾರದಲ್ಲಿ ಆಲೋಚನೆ ಮಾಡ್ತೀರಿ, ಹಣಕಾಸನ್ನು ಸಂಪಾದನೆ ಮಾಡ್ತೀರಿ, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥದ್ದು ಇರ್ತೀರಿ. ಎಷ್ಟೋ ಜನ ಉದ್ಯೋಗಕ್ಕಾಗಿ ಪರಿತಪಿಸತಕ್ಕಂಥವ್ರಿಗೆ ಉದ್ಯೋಗದ ಒಂದು ಸುಂದರವಾದಂತಹ ಒಂದು ಅವಕಾಶವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಮತ್ತಷ್ಟು ವಿಶೇಷವಾದ ಲಾಭಕ್ಕೆ ತಾವು ಕಾರಣೀರಾಗ್ತೀರಿ. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾಗಬೇಕಾದ್ರೂ ಅದರ ಪೂರ್ವಭಾವಿಯಾಗಿ ಆಲೋಚನೆ ಮಾಡತಕ್ಕಂಥ ರೀತಿ ಇದೆಯಲ್ಲ, ಅದು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ, ಹೆಚ್ಚಿನ ಫಲಗಳನ್ನ ಸಿದ್ಧಿಪಡಿಸಿಕೊಳ್ಳುವಂಗಾಗುತ್ತೆ. ಶುಕ್ರನ ಆಸ್ಥಾನದಿಂದ ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲವೇ ಇದೆ. ಯಾವ ಚಿಂತನೆಯನ್ನು ಮಾಡ್ತಿರೋ, ಯಾವ ಫಲಗಳನ್ನ ಆಲೋಚನೆ ಮಾಡ್ತಿರೋ, ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ನೀವು ಆಲೋಚನೆ ಮಾಡಿ ಸರಿಯಾದಂತಹ ಸನ್ಮಾರ್ಗದತ್ತ ನಡಿಬೇಕು ಅಂತಿದ್ದೀರೋ ಅದರ ಫಲಗಳನ್ನ ಮತ್ತಷ್ಟು ರಾಜಿಸ್ಕೊಳ್ತೀರಿ. ದೂರಬಾರ ಪ್ರಯಾಣಕ್ಕಿನ್ನ ನಿಮ್ಮ ಪರಿಸರದಲ್ಲೇ ಇದ್ದು ಒಂದಿಷ್ಟು ಅನುಕೂಲವನ್ನ ಸಿದ್ಧಪಡಿಸಿಕೊಳ್ಳಿ. ಹಣಕಾಸಿನ ಬಗ್ಗೆ, ವ್ಯವಹಾರಗಳ ಬಗ್ಗೆ, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಎಲ್ಲವನ್ನು ಚಿಂತನೆ ಮಾಡ್ತೀನಿ. ಹಾಗೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಿದೆ. ಆ ಬದಲಾವಣೆಯ ಪರ್ವ ಅಭಿವೃದ್ಧಿಯನ್ನು ಕಾಣುತ್ತೆ. ಹಾಗೆ ಒಂದಷ್ಟು ಜನಕ್ಕೆ ಮಾನಸಿಕವಾದಂತಹ ಒತ್ತಡ ಇರಬಹುದು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರಬಹುದು, ಅಥವಾ ಆತ್ಮೀಯರು ಸ್ನೇಹಿತರಿಂದ ಒಂದಷ್ಟು ಮಾತುಗಳನ್ನು ಕೇಳುವಂತ ಪರಿಸ್ಥಿತಿ ಎದುರಾಗಬಹುದು. ಏನೇ ಆದರೂ ನೀವು ನಂಬಿರ್ತಕ್ಕಂತಹ ದೇವರ ಆಶೀರ್ವಾದದಿಂದ ಸಾಕಷ್ಟು ಫಲಗಳಿದೆ. ಅದರಲ್ಲೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರ ಪಠನೆ ಮಾಡಿ ಹನುಮನ ಸಾನ್ನಿಧ್ಯಕ್ಕೆ ಬಂದು ಹನುಮನ ದರ್ಶನ ಮಾಡೋದ್ರಿಂದ ಇನ್ನಷ್ಟು ವಿಶೇಷವಾದಂತಹ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಯಾಕೆಂದ್ರೆ ಕೆಲವಷ್ಟು ಸಮಯದಲ್ಲಿ ಕೊಟ್ಟ ವಸ್ತು ಪುನಃ ಬರೋದಿಲ್ಲ. ಆ ಬರೋದಿಲ್ವಲ್ಲ ಎಂಬತಕ್ಕಂಥದ್ರ ಆಲೋಚನೆ ಮಾಡ್ತಾ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತೀರಿ. ಎಚ್ಚರಿಕೆಯ ನಡೆ ಇದ್ರೆ ಖಂಡಿತ ಸಾಕಷ್ಟು ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆಯಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ವ್ಯಕ್ತಿಗಳ ಹತ್ರ ಬಂದಾಗೂ ಅವರಿಂದ ಸರಿಯಾದ ಕೆಲಸ ತೆಗೆದುಕೊಳ್ಳದಿರಾ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂತ ಸಾಂದ್ರತೆ ಇದೆ. ಹೆಣ್ಣು ಮಕ್ಕಳು ನಿಮ್ಮ ನಡೆ ನಡವಳಿಕೆಗಳಲ್ಲಿ ಒಂದಷ್ಟು ವಿಭಿನ್ನತೆ ಕಾಣುವುದರಿಂದ ನಿಮ್ಮ ಮನಸ್ಸು ನಿಮಗೆ ಅರಿವಿಲ್ಲದ ರೀತಿ ಒಂದು ಸಂಕಷ್ಟಕ್ಕೆ ಅಂದ್ರೆ ಒಂದು ಕಷ್ಟಕ್ಕೆ ಸಿಲುಕೊಳ್ಳೋ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಆಲೋಚನೆ ಇರಲಿ, ನಿಮ್ಮ ವ್ಯವಹಾರ ಇರಲಿ, ಕೆಲಸ ಕಾರ್ಯಗಳಾಗಲಿ ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ, ಸಮಾಧಾನ ಬೇಕು. ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತರಲಿಕ್ಕೋಸ್ಕರ ಒಂದಿಡಿಯಷ್ಟು ಉದ್ದಿನ ಬೇಳೆ, ಒಂದಿಡಿಯಷ್ಟು ಕಡಲೆಬೇಳೆ, ಒಂದು ಹಿಡಿಯಷ್ಟು ಗೋಧಿ, ಈ ಮೂರು ಧಾನ್ಯವನ್ನ ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ. ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ ನಿಮಗೆ ಸಾಧ್ಯವಾದರೆ ರಾಹುಕಾಲದಲ್ಲಿ ದೇವಸ್ಥಾನಕ್ಕೆ ಕೊಡಿ. ಪ್ರಸ್ತುತ ಬರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಸಹಿತ ಮಂಜಿನ ಗಡ್ಡೆ ತರ ಕರಗಿ ಹೋಗುತ್ತೆ. ಹಾಗೆ ನಿಮ್ಮನ್ನ ನೀವು ಮಾಡುವಂತ ಕೆಲಸವನ್ನ 4-6 ಜನ ವಾಚ್ ಮಾಡ್ತಾ ಅದರ ಬಗ್ಗೆ ತಿಳ್ಕೊಳ್ತಾ ಕೆಲವಷ್ಟು ವಿಚಾರಗಳಲ್ಲಿ ನಿಮ್ಮನ್ನ ಸಿಲುಕಿಸಬೇಕು, ನಿಮಗೊಂದು ನೋವು ಕೊಡಬೇಕು ಅಂತಾನೆ ಓಡಾಡ್ತಕ್ಕಂಥವ್ರು ಸಾಕಷ್ಟು ಜನ ಇರ್ತಾರೆ. ನಿಮ್ಮ ಹಿಂದೆ ಮುಂದೆ ಇರತಕ್ಕಂಥವ್ರು, ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಬಗ್ಗೆ ತಿಳಿದಿರ್ತಕ್ಕಂಥವ್ರು ಅಥವಾ ನಿಮಗೇನಾದ್ರು ತೊಂದರೆ ಮಾಡಬೇಕು ಎಂಬತಕ್ಕಂಥವ್ರು ನಿಮ್ಮ ಸುತ್ತಮುತ್ತ ಕಾಣಿಸೋದ್ರಿಂದ ಬಹಳ ಜಾಗೃತರಾಗಿರ್ಬೇಕು. ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಇಂತಹ ಶತ್ರುಗಳಿಂದ ದೂರ ಇರಬಹುದು. ಹೆಣ್ಣು ಮಕ್ಕಳು ತಾವು ದುಡುಕಿ ತೀರ್ಮಾನ ತೆಗೆದುಕೊಂಡಿರೋದ್ರ ಬಗ್ಗೆ ಪಶ್ಚಾತ್ತಾಪ ಪಡುವಂತ ಸಾಂದ್ರತೆನೂ ಇದೆ. ಅಂದ್ರೆ ಒಂದಷ್ಟು ಕಡೆ ಲಾಭ ಅಂತ ನೀವು ಅಂದುಕೊಂಡಿದ್ದೀರಲ್ಲ, ಅಲ್ಲಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ. ಒಂದಷ್ಟು ಕಡೆ ಪರವಾಗಿಲ್ಲಪ್ಪ, ವ್ಯವಸ್ಥೆ ಇದೆ, ಇದು ಭೂಮಿ ಚೆನ್ನಾಗಿದೆ ಅಂತ ಹೇಳಿ ಒಂದು ಭೂಮಿ ವಿಚಾರವಾಗಿ ಒಂದು ಅಗ್ರಿಮೆಂಟು ಅಥವಾ ಭೂಮಿನ ತಗೊಂಡಿದ್ದಾದ್ಮೇಲೆ ರಿಜಿಸ್ಟರ್ ಆದ್ಮೇಲೋ ಅಥವಾ ತಗೊಂಡು ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೋ ಅಥವಾ ಒಂದಷ್ಟು ಹಣಕಾಸನ್ನ ಆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ್ಮೇಲೆ ಆ ಭೂಮಿ ಅದು ಬೇರೊಂದು ತರ ಸಮಸ್ಯೆ ಇದೆ, ಅದಕ್ಕೆ ಕಾಗದ ಪತ್ರಗಳು ಸರಿ ಇಲ್ಲ ಅಥವಾ ಅದರಿರ್ತಕ್ಕಂಥ ತೊಂದರೆ ತಾಪತ್ರ ಇದೆ ಅಂತ ಆಲೋಚನೆ ಮಾಡೋ ಪರಿಸ್ಥಿತಿ ಎದುರಾಗುತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಏನಾದ್ರು ಕೈ ಹಾಕಿದ್ರೆ ಅದನ್ನ 4 ಬಾರಿ ಆಲೋಚನೆ ಮಾಡಿ. ಯಾಕೆಂದ್ರೆ 1-2 ಬಾರಿ ಅಲ್ಲ, 4 ಬಾರಿ ಆಲೋಚನೆ ಮಾಡಬೇಕು.
ಇವತ್ತಿನ ಪರಿಸ್ಥಿತಿ ಅಂತೂ ಕಪ್ಪಗಿರ್ತಕ್ಕಂಥದನ್ನ ಬೆಳ್ಳಗೆ ಮಾಡ್ತಾರೆ, ಬೆಳ್ಳಗಿರ್ತಕ್ಕಂಥದನ್ನ ಕಪ್ಪಗೆ ಮಾಡ್ತಾರೆ. ಅಂದ್ರೆ ಇಂತಹ ಪರಿಸ್ಥಿತಿಗೆ ವ್ಯವಸ್ಥೆಗಳಿರೋದ್ರಿಂದ ನೀವು ಬಹಳ ಜಾಗೃತರಾಗಿರ್ಬೇಕು. ಹಾಗೆ ತಾವು ಬೆಳೆದ ಬಂದ ಹಾದಿಯನ್ನ ಒಮ್ಮೆ ಮೆಲುಕು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ಯಾವುದೇ ಒಬ್ಬ ಮನುಷ್ಯ ತಾನು ಹತ್ತು ಬಂದಂತಹ ಮೆಟ್ಲನ್ನ ಕಾಲಲ್ಲಿ ಉದ್ದು ಬಿಟ್ರೆ ಆ ಮೆಟ್ಲಿನ ಒದಿಯುವಂತಹ ಸಮಯ ಇದೆಯಲ್ಲ, ಅದು ನಿಮಗೆ ಶಾಪವಾಗಿ ಮಾರ್ಪಡಿಸುತ್ತೆ. ಅದರಿಂದ ನಾವು ಹತ್ತುವ ಮೆಟ್ಲನ್ನ ಯಾವತ್ತೂ ಮರಿಬಾರದು. ಹತ್ತುವಂತ ಮೆಟ್ಲು, ನಮಗೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿಗಳು, ನಾವು ಬೆಳೆದು ಬಂದಿರತಕ್ಕಂಥ ದಾರಿ, ಇದೆಲ್ಲವೂ ನಮ್ಮ ಗಮನದಲ್ಲಿದ್ದರೆ ಮಾತ್ರ ನಾವು ಹಾಕುವ ಹೆಜ್ಜೆ ಮತ್ತಷ್ಟು ಲಾಭ ಸಿಗುವಂಥದ್ದು. ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ, ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ, ನಿಮ್ಮ ವೃತ್ತಿಯನ್ನು ಏನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಎಲ್ಲವೂ ಸಾರ್ಥಕತೆ ಮಾಡ್ಕೊಳ್ತೀರಿ. ಶುಕ್ರನ ಒಂದು ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ತಮ್ಮ ವೃತ್ತಿ ಧರ್ಮ, ದಿನಂಪ್ರತಿ ಹಾಕುವಂತಹ ಹೆಜ್ಜೆ ಇನ್ನೆಲ್ಲವೂ ಸಿದ್ಧ ಒಂದು ಬದಲಾವಣೆ ತರುವಂತಹ ಕಾಲ. ಆದಷ್ಟು ತಾವು ಮಾಡುವಂತಹ ಕೆಲಸದಲ್ಲಿ ಒಂದು ಹೆಚ್ಚಿನ ರೀತಿ ಲಾಭ ತಂದುಕೊಂಡು ವಿಶೇಷವಾಗಿರತಕ್ಕಂಥ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿರಬೇಕು. ದೇವಿಯನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಸೂರ್ಯನಾರಾಯಣನಿಗೆ ನಮಸ್ಕಾರ ಮಾಡಿ, ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಆರಾಧನೆ ಮಾಡಿ, ನಂತರ ಸೂರ್ಯನಿಗೆ ನಮಸ್ಕಾರ ಮಾಡಿದ ನಂತರ ವಿಷ್ಣು ದೇವರಿಗೆ ಆ ಗೋಧಿ ಮತ್ತು ಬೆಲ್ಲವನ್ನ ಕೊಟ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿದ್ದೆ ಆದ್ರೆ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ತಾವು ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡ್ಲಿಕ್ಕೆ ಮುಂದಾಗಬೇಕಾಗತ್ತೆ, ಅಥವಾ ನೀವು ಮಾಡುವಂತಹ ಕೆಲಸದಲ್ಲಿ ಏನು ಬದಲಾವಣೆ ತಂದುಕೊಳ್ಬೇಕು, ಇದ್ರ ಬಗ್ಗೆನೂ ತಾವು ಚಿಂತನೆ ಮಾಡಬೇಕು. ಯೋಗ ಫಲ ಅದೃಷ್ಟ ತರುವಂತಹದ್ದೇ, ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂತಹ ಯೋಗ ಫಲಗಳು ಇದೆ. ಹಾಗಾಗಿ ಶಾಂತಿ ಇರಲಿ, ಸಮಾಧಾನ ಇರಲಿ, ಮಾಡುವ ಕೆಲಸ ನಿಮ್ಮ ಆತ್ಮಕ್ಕೆ ತೃಪ್ತಿಯಾಗಿರಲಿ, ಆಗ ಮತ್ತಷ್ಟು ಲಾಭವನ್ನ ತಾವು ಸಿದ್ಧಿಪಡಿಸಿಕೊಂಡಂಗಾಗತ್ತೆ. ಪ್ರಯಾಣಕ್ಕೆ ದೂರ ಬಾರ ಪ್ರಯಾಣ ಹೊರಡಬೇಕು, ವ್ಯಾಪಾರ ವ್ಯವಹಾರ ಮಾಡಬೇಕು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೊಳ್ಬೇಕು, ಉದ್ಯೋಗದ ಕಡೆ ಇನ್ನಷ್ಟು ಗಮನ ಕೊಡಬೇಕು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಇನ್ನಷ್ಟು ಗಮನ ಕೊಡಬೇಕು. ಎಲ್ಲ ಆಸೆ ಆಕಾಂಕ್ಷೆಗಳಿದೆ, ಎಲ್ಲ ಆಸೆ ಆಕಾಂಕ್ಷೆಗಳಿದೆ, ಮನಸ್ಸಲ್ಲಿ ಆ ಸಂಕಲ್ಪ ಇದೆ. ಅದರಿಂದ ಪರಿಪೂರ್ತಿ ಮಾಡ್ಕೊಳ್ಳೋದಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು, ಒಂದಷ್ಟು ಜನ ಮಾತಿನ ಮೇಲೆ ನಿಲ್ಲಕ್ಕಾಗದೇ ಇರತಕ್ಕಂಥದ್ದು, ಅಥವಾ ನೀವು ಯಾವುದಾದ್ರು ಒಂದು ಕ್ರಮಶಿಕ್ಷಣದಲ್ಲಿ ಮುಂದೆ ನಡೀಬೇಕು ಅನ್ನೋಷ್ಟೊಳಗೆ ನಿಮ್ಮ ಸಹಪಾಠಿಗಳು, ನಿಮ್ಮ ಜೊತೆಲಿರ್ತಕ್ಕಂಥವರು ಅವರ ನಡೆ ನಡವಳಿಕೆಗಳು ವ್ಯತ್ಯಾಸ ಮಾಡ್ಕೊಳ್ತಕ್ಕಂಥದ್ದು, ಅಲ್ಲಿ ತೊಂದರೆ ಅನುಭವಿಸುವಂಥದ್ದು, ಇದೆಲ್ಲ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಸಾಧ್ಯವಾದರೆ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಅಂಗೈಯಲ್ಲಿ ಒಂದು ಹನಿ ಜೇನುತುಪ್ಪವನ್ನು ಹಾಕೊಂಡು ಸೂರ್ಯದೇವರನ್ನ, ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಒಂದು ದೇವಿಯ ಮಂತ್ರವನ್ನ 11 ಬಾರಿ ಹೇಳಿ, ತದನಂತರ ಆ ಜೇನುತುಪ್ಪವನ್ನು ಪ್ರಸಾದ ರೂಪದಲ್ಲಿ ತಾವೇ ಸ್ವೀಕರಿಸಿ. ಹಾಗೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ, ಗೋವಿಗಿಷ್ಟು ಗೋಗ್ರಾಸ ಕೊಡಿ. ಇದಿಷ್ಟನ್ನ ಕ್ರಮಬದ್ಧವಾಗಿ ನೀವು ಮಾಡಿದ್ದೇ ಆದರೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಸಣ್ಣ ಪುಟ್ಟ ಕೆಲಸಗಳಾದ್ರೂ ಸಹಿತ ಸ್ವಲ್ಪ ಸಮಾಧಾನದಲ್ಲೇ ಮುಂದೆ ನಡಿಬೇಕು, ತೃಪ್ತಿಕರವಾಗಿಯೇ ನಡಿಬೇಕು. ಹಾಗೆ ಯಾರೊಬ್ಬರು ಏನೋ ಅಂತಾರೆ ಅಂತ ತಲೆ ಬಗ್ಗಿಸ್ತೀರಾ, ನಿಮ್ಮ ಕಾಯಕದಲ್ಲಿ ಶ್ರದ್ಧೆಯಿಂದ ನೀವು ಮುಂದೆ ನಡೆದಿದ್ದಾದ್ರೆ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವೇ ಆಗುತ್ತೆ. ಆದರೆ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಎಲ್ಲಾ ಕೆಲಸ, ಯಾವುದೇ ಕೆಲಸಗಳು ಮಾಡಬೇಕಾದ್ರೂ ಅದರ ಹಿಂದೆ ಒಂದು ದೈವಶಕ್ತಿ ಇದೆ, ದೇವರ ಕೃಪೆಯಿಂದಲೇ ನಡೆಯುತ್ತೆ ಎಂಬತಕ್ಕಂಥದ್ದನ್ನು ನಂಬಿ, ನೀವು ನಂಬಿರ್ತಕ್ಕಂಥ ದೈವದ ಹೆಸರನ್ನ 11 ಅಥವಾ 21 ಬಾರಿ ಹೇಳ್ಕೊಂಡು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ಹೇಳ್ತಾ, ಸಾಧ್ಯವಾದರೆ ಒಂದು ಬನ್ನಿ ವೃಕ್ಷ ಅಥವಾ ಔದುಂಬರ ವೃಕ್ಷ, ವಿಶೇಷವಾಗಿರ್ತಕ್ಕಂತಹ ಒಂದು ಅಶ್ವತ್ಥ ವೃಕ್ಷ, ಇಂತಹ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು 5 ರಿಂದ 10 ನಿಮಿಷ ಅಲ್ಲಿ ಕೂತ್ಕೊಂಡು, ವೃಕ್ಷದ ಕೆಳಗೆ ಕೂತ್ಕೊಂಡು ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ಹೆಸರನ್ನ ಅಲ್ಲಿ ಹೇಳ್ಕೊಳ್ಳೋದ್ರಿಂದ, ಅಥವಾ ಒಂದಷ್ಟು ಎಳ್ಳು ಮತ್ತು ಬೆಲ್ಲ, ಗೋಧಿ, ಎಳ್ಳು, ಬೆಲ್ಲ, ಗೋಧಿ ಇದನ್ನ ಮನೆಯಲ್ಲಿ ಪೂಜೆ ಮಾಡಿ ಅದನ್ನು ಯಾವುದೋ ದೇವಾಲಯಕ್ಕೆ ಕೊಡೋದ್ರಿಂದ ಬರ್ತಕ್ಕಂಥ ಕಷ್ಟಗಳು, ಸಂಕಷ್ಟಗಳನ್ನು ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.